ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯ ಬದುಕಿನ ಬೆಳೆಯಾದ ಅಡಿಕೆಗೆ ಪರ್ಯಾಯವಾಗಿ ಭೂತಾನ್ನಿಂದ ಅಡಿಕೆ ಆಮದು ಮಾಡುವ ನೀತಿಗೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿರುವುದು ಅತ್ಯಂತ ಆತಂಕಕಾರಿ ವಿಚಾರವಾಗಿದ್ದು, ಇದರಿಂದ ಅಡಿಕೆ ದರ ಇಳಿಕೆಯಾಗಿ ಎರಡು ಜಿಲ್ಲೆಗಳ ಆರ್ಥಿಕ ಪರಿಸ್ಥಿತಿ ನೆಲಕ್ಕೆ ಬೀಳಲಿದೆ. ಇದೊಂದು ಗಂಭೀರವಾದ ವಿಚಾರವಾಗಿದೆ ಎಂದು ಪುತ್ತೂರು ಶಾಸಕ ಅಶೋಕ್ ರೈ ಅವರು ಅಭಿಪ್ರಾಯಪಟ್ಟರು. ಭೂತಾನ್ನಿಂದ ನಿರಂತರವಾಗಿ ಅಡಿಕೆ ಆಮದುಗೊಂಡರೆ ಇಲ್ಲಿನ ಅಡಿಕೆ ದರ ಕೇವಲ 150 ರೂಪಾಯಿಗೆ ತಲುಪುವ ಅಪಾಯವಿದೆ. ಕೇಂದ್ರ ಸರ್ಕಾರ ಇಂತಹ ತೀರ್ಮಾನ ಮಾಡಿರುವುದು ಯಾಕೆ ಎಂಬುದು ಗೊತ್ತಿಲ್ಲ. ಆದರೆ ಇದರಿಂದ ಜಿಲ್ಲೆಯ ಜನತೆಯ ಬದುಕು ಬೀದಿಗೆ ಬೀಳುವ ಸ್ಥಿತಿ ನಿರ್ಮಾಣವಾಗಲಿದೆ. ಕೇಂದ್ರ ಸರ್ಕಾರದ ಸಚಿವರಿಗೆ ಈ ಮಾಹಿತಿಯನ್ನು ಸಮರ್ಪಕ ರೀತಿಯಲ್ಲಿ ಮುಟ್ಟಿಸುವ ಕೆಲಸ ನಡೆಯಬೇಕು. ವಾಸ್ತವ ಸ್ಥಿತಿಯನ್ನು ಅವರ ಮುಂದೆ ಇಟ್ಟು ಇದನ್ನು ತಡೆಯುವ ಕೆಲಸ ಆಗಬೇಕಾಗಿದೆ ಎಂದು ಅವರು ಹೇಳಿದರು. ಅಡಿಕೆಗೆ ಎಲ್ಲ ಮಾರು ಹೋಗಿದೆ. ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಈ ಭಾಗದಲ್ಲಿ ನಾವೆಲ್ಲ ಅಡಿಕೆಯನ್ನು ಅವಲಂಬಿತವಾಗಿ ಕೃಷಿ ಅವಲಂಬಿತವಾಗಿ ಹೋಗ್ತವೆ. ಅಡಿಕೆಗೆ ಕೂಡ ಈಗ ಕೇಂದ್ರ ಸರ್ಕಾರ ಯಾವುದೇ ನಿಯಮಗಳು ಇಲ್ಲದೆ ಅದನ್ನು ಇಂಪೋರ್ಟ್ ಮಾಡಬಹುದು ಅನ್ನೋ ಒಂದು ಅನುಮತಿ ಕೊಟ್ಟಿರುವಂಥದ್ದು ಇದು ತುಂಬ ಒಂದು ದೊಡ್ಡ ಒಂದು ಕೃಷಿ, ಈಗ ಅಡಿಕೆ ಕೃಷಿಗೆ ಒಂದು ಮಾರಕವಾದ ಸಂಗತಿ. ಬಹುಶಃ ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಕೃಷಿ ಮಂತ್ರಿಗಳಿಗೆ ಇದರ ಅರಿವು ಇದೆಯಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಇದನ್ನು ನಾವು ಆ ಕೇಂದ್ರದ ಕೃಷಿ ಮಂತ್ರಿಯವರ ಗಮನಕ್ಕೆ ತರುವ ಅವಶ್ಯಕತೆ ಇದೆ. ನಾವು ಕೃಷಿಕರು ಮನೆಯಲ್ಲಿ ಕೂತ್ಕೊಂಡು ಪೇಪರ್ ಓದಿ ಸಮಯ ವ್ಯರ್ಥ ಮಾಡಿದರೆ ಖಂಡಿತ ಸಾಧ್ಯವಿಲ್ಲ. ಕೂಡಲೇ ರಾಜ್ಯದ ಕೃಷಿ ಮಂತ್ರಿಯನ್ನು ಕೂಡ ಈ ನಿಯೋಗಗಳು ಭೇಟಿಯಾಗುವ ಅವಶ್ಯಕತೆ ಇದೆ. ರಾಜ್ಯದ ಮುಖ್ಯಮಂತ್ರಿ, ರಾಜ್ಯದ ಕೃಷಿ ಮಂತ್ರಿಯ ಮುಖಾಂತರ ಇದನ್ನು ಕೇಂದ್ರದ ಕೃಷಿ ಮಂತ್ರಿಯ ಗಮನಕ್ಕೆ ತರುವಂಥ ಕೆಲಸ ನಾವೆಲ್ಲ ಮಾಡಲಿಕ್ಕಿದೆ. ನಾನು ಮುಂದಿನ ವಾರ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಲಿಕ್ಕಿದ್ದೇನೆ. ರಾಜ್ಯದ ಕೃಷಿ ಮಂತ್ರಿಯವರನ್ನು ಭೇಟಿ ಮಾಡಿ ಅವರ ಮೂಲಕ ಕೇಂದ್ರದ ಮಂತ್ರಿಗಳಿಗೆ ಮನವಿ ಮಾಡಬೇಕು ಅನ್ನೋ ಎಲ್ಲ ವಿಚಾರಗಳನ್ನು ಮಾಡಿಕೊಂಡಿದ್ದೇವೆ. ಕೃಷಿಕರ ಹತ್ರ ಕೂಡ ಸುಮಾರು ಸಂಘಟನೆಗಳಿದೆ. ಕೃಷಿ ಪರವಾಗಿ, ಅಡಿಕೆ ಪರವಾಗಿ ಹೋರಾಟ ಮಾಡುವ ಕ್ಯಾಂಪ್ ಇದೆ, ಬೇರೆ ಬೇರೆ ಸಂಘಟನೆಗಳಿದೆ. ಇದನ್ನು ಅವರ ಗಮನಕ್ಕೆ ತರುವಂತ ಅವಶ್ಯಕತೆ ಇದೆ. ಯಾಕಂತ ಹೇಳಿದ್ರೆ ಎಲ್ಲ ಆದ ಮೇಲೆ ಅಲ್ಲಿಂದ 15 ಲಕ್ಷ ಟನ್, 30 ಲಕ್ಷ ಟನ್ ಬಂದು ನಮ್ದು 420 ರೂಪಾಯಿ ಅಂತ ಇರುವಂತ ಅಡಿಕೆ ಬೆಲೆ 130, 150ಕ್ಕೆ ಬಂದ್ರೆ ಯಾರ ಎಲ್ಲ ಅಡಿಕೆ ಬೆಳೆಗಾರರು ಒಂದಲ್ಲ ಒಂದು ವಿಚಾರದಲ್ಲಿ ಅವರು ಕಮಿಟ್ಮೆಂಟ್ಗಳನ್ನು ಮಾಡಿದ್ದಾರೆ. ಮಗಳ ಮದುವೆ ಮಾಡಿರ್ತಾರೆ, ಮನೆ ಕಟ್ಟಿರ್ತಾರೆ, ಕಾರು ತಗೊಂಡಿರ್ತಾರೆ. ಸುಮಾರು ವರ್ಷದಿಂದ 400-450 ಇರುವಂತಹ ಬೆಳೆ ಒಮ್ಮೆ ಕುಸಿತ ಆದರೆ ಕಷ್ಟ ಆಗ್ಬೋದು. ಇದನ್ನು ಪಕ್ಷಾತೀತವಾಗಿ ಇದನ್ನು ಪರಿಹಾರ ಮಾಡುವಂತಹ ಅವಶ್ಯಕತೆ ಇದೆ. ಇದಕ್ಕೆ ಎಲ್ಲರೂ ಸಹಕಾರ ಕೂಡ ಬೇಕಾಗಿದೆ. ಇದರಲ್ಲಿ ಪಕ್ಷದ ವಿಚಾರ ಅಂತ ಬರುವಂಥದ್ದಲ್ಲ. ಕೇಂದ್ರದ ಗಮನಕ್ಕೆ ತಂದು ಏನು ಇಂಪೋರ್ಟ್ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅದನ್ನು ನಿಲ್ಲಿಸುವಂಥದ್ದಕ್ಕೆ ಕಡಿವಾಣಗಳನ್ನು ಹಾಕುವಂತಹ ಅವಶ್ಯಕತೆಗಳು ಇದೆ. ಕೇಂದ್ರ ಸರ್ಕಾರಕ್ಕೆ ಈ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇರಲಿಕ್ಕಿಲ್ಲ. ದಲ್ಲಾಳಿಗಳು ಇದರ ಮಧ್ಯೆ ಸೇರಿಕೊಂಡು ಇದನ್ನು ಮಾಡಿರುವ ಸಾಧ್ಯತೆಯೂ ಇದೆ. ಜನಪ್ರತಿನಿಧಿಗಳು ಈ ಬಗ್ಗೆ ಸರಿಯಾದ ಮಾಹಿತಿಯನ್ನು ಕೇಂದ್ರದ ಸಚಿವರಿಗೆ ತಿಳಿಸುವ ಕೆಲಸಕ್ಕೆ ಮುಂದಾಗಬೇಕು. ಲೋಕಸಭಾ ಸದಸ್ಯರು ಈ ಬಗ್ಗೆ ತಕ್ಷಣ ಗಮನ ಹರಿಸಬೇಕು. ಜಿಲ್ಲೆಯಲ್ಲಿ ಕ್ಯಾಂಪ್ಕೋ ಇದೆ, ಇವರು ನಿದ್ದೆ ಮಾಡುವುದಲ್ಲ. ಎಂಪಿಗಳನ್ನು ಕರೆದುಕೊಂಡು ಕೇಂದ್ರ ಸಚಿವರೊಂದಿಗೆ ಮಾತುಕತೆ ನಡೆಸಿ ಈ ಆಮದು ತಡೆಯುವ ಕೆಲಸಕ್ಕೆ ಮುಂದಾಗಬೇಕು. ಸರ್ಕಾರದ ಬೆಂಬಲ ಬೆಲೆ ತೆಗೆದುಕೊಂಡು ಕೇವಲ ವ್ಯಾಪಾರ ಮಾತ್ರ ಮಾಡುವುದಲ್ಲ. ಕೇಂದ್ರ ಸರ್ಕಾರಕ್ಕೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಕಷ್ಟವನ್ನು ಮುಟ್ಟಿಸುವ ಕೆಲಸ ಮಾಡಬೇಕು ಎಂದರು. ಅನೀಶ್, V4 ನ್ಯೂಸ್, ಪುತ್ತೂರು.